ಅಂತ ಹೇಳಿದ್ರು. ಅದಕ್ಕೆ ಪಾಪ ಡಿ ಕೆ ಶಿವಕುಮಾರ್ ಸಿಡಿದಕ್ಕೆ ಹೋದರು. ಹಾಗಂತ ಡಿ ಕೆ ಶಿವಕುಮಾರ್ ಅವರು ಏನಪ್ಪ ಪ್ರಾಮಾಣಿಕರು, ಅತ್ಯಂತ ಯೋಗ್ಯರು ಮತ್ತು ಪ್ರಜಾಪ್ರಭುತ್ವ ಪರ ಇದ್ದಂಥವ್ರು ಅಂತಲ್ಲ. ಧರ್ಮಸ್ಥಳ ಬಂದಾಗ ಏನು ಹೇಳಿದರು? ತನಿಖೆ ಆಗಲಿ, ಆರೋಪಗಳು ಮಾಡಿದವ್ರನ್ನ ಅಲ್ಲಿ ಆರೋಪ ಮಾಡಿ ಹೋದರು. ಇವರು ಸರ್ಕಾರದವರ ಷಡ್ಯಂತ್ರ ಆಯಿತು ಅಂತ ಹೇಳಿದ್ರು. ಏನೇನು ಹೇಳಿದರು? ಆ ತನಿಖೆ ದಿಶಾಬಲ್ ಮಾಡಿಬಿಟ್ರು. ಎಸ್ ಐ ಟಿ ಸತ್ಯವನ್ನು ಹೇಳಕ್ಕೆ ಹೊರಡಂಥ ಒಂದು ಎಸ್ ಐ ಟಿಗೆ ದಿಶಾಬಲ್ ಮಾಡಿದರು. ಅಧಿಕಾರದಲ್ಲಿದ್ದವರು ಉಪಮುಖ್ಯಮಂತ್ರಿ 2ನೇ ಸ್ಥಾನದಲ್ಲಿದ್ದಾರೆ. ಇಬ್ಬರು ಹಂಗೆ ರೀ ಅನುಕೂಲ ಸಿಂಧು ರಾಜಕಾರಣ. ಇವತ್ತು ಡಿಕ್ಟೇಟರ್ ಮಾತಾಡುವಂಥವ್ರು. ನಾವು ಇವತ್ತು ಕೇಳ್ತಾ ಇರೋದು ಏನಪ್ಪ, ಈ ಬಿ ಜೆ ಪಿಗರಿಗೆ ಯಾಕ್ರಿ ಧರ್ಮಸ್ಥಳದಾಗಲಿ ಎಲ್ಲೂ ಆಗಲಿ ಸತ್ಯವನ್ನು ಹೊರಗೆ ತರುವಂಥ ಕೆಲಸ ಯಾಕೆ ಮಾಡಬಾರ್ದು? ಆರೋಪ ಬಂದವನು ಯಾಕೆ ಎನ್ಕ್ವೈರಿ ಮಾಡಬಾರ್ದು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನು ತಪ್ಪದ ಮಾಡೋದ್ರಿಂದ? ಹೌದು, ಅವರೊಬ್ಬರು ಮನುಷ್ಯರನ್ನ ಬೇಡ ನೀವು ದೇವ ಮಾಡೋದು ಕರ್ಕೊಡ್ರಿ ಅಂತ ಕರೆಯಲ್ಲ. ಅದೇ ರೀತಿ ಇಲ್ಲೇ ಆ ಸೆಂಟ್ರದಲ್ಲಿ ಒಂದು ರೀತಿ ನಿಮ್ಮ ವರ್ತನೆ ಇರ್ತದೆ. ಈ ರಾಜ್ಯಕ್ಕೆ ಬಂದರೆ ಒಂದು ಸಣ್ಣ ತಪ್ಪು ಮಾಡಿದ್ರೆ ಸಿದ್ದರಾಮಯ್ಯ ಮಾತಾಡ್ತೀರಿ. ಮತ್ತು ಸಿದ್ದರಾಮಯ್ಯವರು ನಾನು ಸೋಷಲಿಸ್ಟ, ನಾನು ಸಮಾನತೆ ಬಯಸುವಂಥ ವ್ಯಕ್ತಿ, ಹಾಗೆ ಇವರು ಮಾತಾಡ್ತಿರ್ತಾರೆ. ನೀವು ಕೇಳಿದಿರ ಅದನ್ನು. ಇಂಥ ಮಾತಾಡುವಂಥ ಸಿದ್ದರಾಮಯ್ಯನವರು ಈ ಪರಮಾನು ಹೊಡಿಸೋ ಅವಶ್ಯಕತೆ ಐತೆ? ನೀವು ರೀ ಮಾರಾಯರ ಮಾತಾಡೋದ ಅವ್ರು ಬಂದಾಗಿಲ್ಲಪ್ಪ, ಇದು ನೆಕ್ಸ್ಟ್ ಯಾವ ನೋಡೋಣ ಅಂತ ಹೇಳ್ಬೇಕು, ಮತ್ತೆ ಹೇಳಬೇಕು. ನೀವು ಅದ ಸ್ಟೇಟ್ಮೆಂಟ್ ಕೊಡ್ಬೇಕು ರೀ. ನೀವು ಯಾಕೆ ಕೊಡಬೇಕು? ಡಿ ಕೆ ಶಿವಕುಮಾರ್ ಅವರು ಯಾಕೆ ಕೊಡಬೇಕು? ಹೌದು, ನಾವು ಪತ್ರದ ಕೆಲಸ ಇರ್ತದೆ, ಸ್ಟಿಂಗ್ ಆಪ್ರೇಷನ್ ಮಾಡೋದು. ನೀವು